ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ರೋಡ್ ಸೈಡ್ ಸಿಗೋ ಚಿರುಮುರಿ ಹೇಗೆ ಮನೇಲೇ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲಾಗೇ ಮಾಡ್ಕೋಬೋದು ಮತ್ತು ಹೆಲ್ತಿಯಾಗೂ ಕೂಡ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು ಒಂದು ಪಾತ್ರೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ನಾನು ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಕಟ್ ಮಾಡಿಟ್ಟಿರೋ ಅಂಥ ಒಂದು ಟೊಮೊಟೊನ ತೊಗೊತಾ ಇದ್ದೀನಿ, ಮತ್ತು ಒಂದು ಅರ್ಧ ಸೌತೆಕಾಯಿ ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಚ್ಕೊಂಡಿದ್ದೀನಿ. ಒಂದು ಕ್ಯಾರೆಟು ಇಲ್ಲ ಅರ್ಧ ಕ್ಯಾರೆಟಷ್ಟು ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಸಹ ಈಗ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಇವಾಗ ಈರುಳ್ಳಿ, ಕೊತ್ತಂಬರಿ, ಕ್ಯಾರೆಟು, ಸೌತೆಕಾಯಿ, ಟೊಮೊಟೊ ಇಷ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಡಲೆಪುರಿ ಹಾಕಿದ್ಮೇಲೆ ಒಟ್ಟಿಗೆ ಮಿಕ್ಸ್ ಮಾಡೋಕ್ಕೆ ಹೋದರೆ ಅದೇನಾಗೋಗುತ್ತೆ, ಒಂದೊಂದು ಸಲ ಮೆತ್ತಗಾಗೋಗ್ಬಿಡುತ್ತೆ ಕಡಲೆಪುರಿ. ಆದ್ದರಿಂದ ಇದನ್ನು ನಾನು ಹಾಕ್ಕೊಂಡು ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ನಾನು ಕಡಲೆಪುರಿ ತೊಗೊಬಂದು ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ರೀತಿ ಕಡಲೆಪುರಿ ಬರುತ್ತೆ. ನಮಗೆ ಈ ರೀತಿಲಿ ಚಿರುಮುರಿ ಇವೆಲ್ಲ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಅದರಲ್ಲಿ ಸಪ್ಪೆ ಪುರಿ ಮತ್ತು ಉಪ್ಪು ಇರೋದು ಪುರಿ ಬರುತ್ತೆ. ಅದರಲ್ಲಿ ಸಪ್ಪೆ ಪುರಿ ತೊಗೊಂಡ್ರೆ ನಮಗೆ ಹಾಗೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಹುರಿದಿಟ್ಕೊಂಡಿರೋ ಅಂಥ ಕಡಲೆ ಬೀಜ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಮಿಕ್ಸರ್ ತೊಗೊಂಡಿದ್ದೀನಿ. ನೋಡ್ಬೋದು, ಇದನ್ನು ನಾವು ಆರಾಮಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ಹೆಲ್ತಿಯಾಗೂ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಆಚೆ ಹೋಗಬೇಕಾಗೇ ಇಲ್ಲ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಈ ಸಾಲ್ಟ್ ಹಾಕ್ಕೊಳೋದ್ರಿಂದ ನಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡ್ರೆ ನಮಗೆ ಟೇಸ್ಟ್ ಸಿಗುತ್ತೆ. ಮತ್ತು ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊತಾ ಇದ್ದೀನಿ. ನೋಡ್ಬೋದು, ಈಗ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ. ನೀವೇನಾದರೂ ಬೇಕು ಅನ್ನೋದಾದರೆ ಹಸಿಮೆಣ್ಸಿನ್ಕಾಯಿ ಸಹ ಉಪಯೋಗಿಸ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಚಾಟ್ ಮಸಾಲ ಅಂತೆಲ್ಲ ಹಾಕ್ತಾರೆ, ಬಟ್ ಅದನ್ನು ನಾನು ಚಾಟ್ ಮಸಾಲ ಎಲ್ಲ ಏನೂ ಹಾಕಿಲ್ಲ. ಬರೀ ಈಗ ನಮಗೆ ತರಕಾರಿ ಥರ ಏನು ಈರುಳ್ಳಿ, ಸೌತೆಕಾಯಿ, ಟೊಮೊಟೊ, ಕೊತ್ತಂಬರಿ, ಕ್ಯಾರೆಟು ಇದನ್ನು ಹಾಕ್ಕೊಂಡು ಕಡಲೆಪುರಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಕೊಡ್ತೀನಿ. ಮತ್ತು ಕಡಲೆ ಬೀಜ ನೀವು ಬೇಕಂದರೆ ಜಾಸ್ತಿನೇ ಹಾಕ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಅದು ಎಣ್ಣೆಲಿ ಹುರಿದ್ಬಿಟ್ಟು ಹಾಕ್ಕೊಳ್ಳಿ, ಫ್ರೈ ಮಾಡಿಬಿಟ್ಟು, ಇನ್ನೂ ಟೇಸ್ಟ್ ಕೊಡುತ್ತೆ. ಸಿಂಪಲಾಗಿ ಇವಾಗ ಮಕ್ಕಳಿಗೆ ಮನೇಲಿ ಸ್ನ್ಯಾಕ್ಸ್ ಥರ ಮನೇಲೇ ಮಾಡಿಕೊಡ್ಬೋದು. ಆಚೆ ಹೋಗಬೇಕಾಗೇ ಇಲ್ಲ. ಅದರಲ್ಲೂ ಬಿಸಿಲು ಜಾಸ್ತಿ ಇರೋದ್ರಿಂದ ಹೊರಗಡೆ ಹೋಗೋಕ್ಕೆ ತುಂಬಾ ಕಷ್ಟ ಇದೆ. ಸೊ ಆರಾಮಾಗೆ ನಾವು ಇದನ್ನು ಮನೇಲೇ ಮಕ್ಕಳಿಗೆ ಮಾಡಿಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಏನಪ್ಪ ಚಾಟ್ ಮಸಾಲ ಇಲ್ಲ, ಅದೆಲ್ಲ ಇಲ್ಲ ಅಂಥೇಳಿ ನಿಮಗೆ ಇಷ್ಟ ಆಗಲ್ವೇನೋ ಅನಿಸುತ್ತೆ. ಬಟ್ ಇದು ಈ ರೀತಿಲಿ ಮಾಡಿಬಿಟ್ಟು ಒಂದ್ಸಲಿ ಪೇರೆಂಟ್ಸೇ ತಿಂದು ನೋಡಿ, ಖಂಡಿತವಾಗ್ಲೂ ನಮಗೇನು ರೋಡ್ ಸೈಡ್ ಸಿಗುತ್ತೋ ಚಿರುಮುರಿ ಅದೇ ಟೇಸ್ಟ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ, ಮಕ್ಕಳನ್ನ ಕೊಡಿ. ಮತ್ತು ನಾವು ಎಲ್ಲ ತೊಳ್ದು ಕಟ್ ಮಾಡೋದ್ರಿಂದ ತುಂಬಾ ಹೆಲ್ತ್ಗೂ ಒಳ್ಳೆಯದು ಸಹ, ಆರಾಮಾಗೆ ಕೊಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತೇಳಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.